ನಮಸ್ಕಾರ. ನಾವು ಇವತ್ತು ಗೋವಾದಲ್ಲಿ ಶ್ರೀ ಸಿದ್ದನಕೊಲ್ಲ ಸ್ವಾಮೀಜಿಯವರ ಪಾದಕ್ಕೆ ನಮನ ಕೊಡುತ್ತಾ ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ. ಇವತ್ತು ಬಹಳ ಒಂದು ಸಂತೋಷವಾಗ್ತದೆ ಇವತ್ತಿನ ದಿವಸ. ಯಾಕೆಂದರೆ ಯಾವಾಗಲೂ ಕೂಡ ನಮ್ಮ ಸ್ವಾಮೀಜಿಯವರು ಯಾವುದೇ ಒಂದು ನಮ್ಮ ಕಾರ್ಯಕ್ರಮಗಳಿದ್ದರೆ ಅವರು ಗೋವಾಕ್ಕೆ ಭೇಟಿ ಬರ್ತಾರೆ. ಯಾಕೆಂತೇಳಿದ್ರೆ ಇಲ್ಲಿಂದ ಎಷ್ಟೋ ಭಕ್ತಾದಿಗಳು ಅಲ್ಲಿ ಅವರ ಗುಡಿಗೆ ಹೋಗ್ತಾರೆ ಎಲ್ಲರೂ. ಅದೊಂದು ಬಹಳ ಒಂದು ಹೆಮ್ಮೆಯ ವಿಷಯ. ನಮ್ಮೆಲ್ಲ ಕಾರ್ಯಗಳು ಆದಷ್ಟು ನೆರವೇರಿಸ್ತವೆ. ಅದೇ ರೀತಿ ನಮ್ಮ ಸೋಮಣ್ಣ ಅವರು ಕೂಡ ಬಂದು, ರೈಲ್ವೆ ಮಿನಿಸ್ಟರ್ ಅವರು ಬಂದು ಒಂದು 2 ಟ್ರೈನಿನ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಒಂದು ಗೋವಾದ ಸಹ ಒಂದು ಇಶ್ಯೂ ಇತ್ತು ನಮಗೆ, ಗೋವಾ ಟು ಸೋಲಾಪುರ್ ಅಂತೇಳಿ. ಅದಕ್ಕೆ ಕೂಡ ನಾವು ಅಜ್ಜರ ಮುಖಾಂತರ ಶ್ರೀ ಸೋಮಣ್ಣ ಅವರಿಗೆ ಮನವಿ ಪತ್ರವನ್ನು ಸಹ ಕೊಟ್ಟಿದ್ದೇವೆ. ಅವರು ಕೂಡ ಅದಕ್ಕೆ ಸ್ಪಂದಿಸಿ ಹೇಳಿದ್ದಾರೆ, ನಾವು ಇದನ್ನು ಆದಷ್ಟು ಬೇಗ ಇದರ ಏನು ಟೆಕ್ನಿಕಲ್ ಏನು ಕೆಲಸಗಳದಾವು ಅದನ್ನು ಮುಂದುವರಿಸಲಿಕ್ಕೆ ನಾವು ಮುಂದೂಡುತ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅಜ್ಜ ಅವರಿಗೆ ಇನ್ನೊಮ್ಮೆ ನಾವು ಕೈ ಮುಗಿದು ನಮನ ಹೇಳುತ್ತೇವೆ, ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಅದೇ ರೀತಿ ನಾವು ತುಂಬಾ ದಿವಸದಿಂದ ನಾವು ಕನ್ನಡ ರಾಜ್ಯೋತ್ಸವ ಗೋವಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಿದ್ದೆವು. ಅದರ ನಂತರ ಇವತ್ತೇ ನಾವೆಲ್ಲ ಒಟ್ಟಾಗಿ ನಾವು ಸೇರಿದ್ದೇವೆ. ಇದೇ ರೀತಿ ನಮ್ಮ ಕನ್ನಡಿಗರ ಒಂದು ಒಗ್ಗಟ್ಟು ಗೋವಾದಲ್ಲಿ ಇತ್ತು, ನಾವೆಲ್ಲರೂ ಒಂದಾಗಿರೋಣ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಅದೇ ರೀತಿ ಆಲ್ಮಟ್ಟಿ ಮತ್ತು ಯಾದಗಿರಿಗೆ ಕೂಡ ಒಂದು ಟ್ರೈನಿನ ಒಂದು ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ನಾವು. ಅದಕ್ಕೆ ಕೂಡ ಅವರು ಸ್ಪಂದಿಸಿದ್ರು. ಅದರ ಬಗ್ಗೆ ಕೂಡ ನಾವು ಮಾತಾಡ್ತೇವೆ. ಏನಾದರೂ ಅದರ ವಿಷಯಗಳಿದ್ರೆ ನಾವು ಸ್ವಾಮೀಜಿ ಅವರ ಮುಖಾಂತರವೇ ನಾವು ಬರ್ತೇವೆ ಅಂತ ಅವರಿಗೆ ಹೇಳಿದ್ದೇವೆ. ಅವರು ಕೂಡ ಹೇಳಿದ್ರು ನಮಗೆ, ನೀವು ಯಾವ ರೀತಿಯಾಗಿ ಬೇಕಾದರೂ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಕಾರವಾರ ಮತ್ತೆ ಮಡ್ಗಾವ್ಗೆ ಅಲ್ಲಿಗ ನಿನ್ನೆ ಅದೊಂದು ಓಪನಿಂಗ್ ಮಾಡಿದ್ದಾರೆ ಅವರು. ಅಂದ್ರೆ ತುಂಬಾ ಬೇಡಿಕೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ, ನಮ್ಮ ಒಬ್ಬ ಕನ್ನಡಿಗರು ಅವರು ಕರ್ನಾಟಕದಿಂದ ಆದಂತ ರೈಲ್ವೆ ಮಿನಿಸ್ಟರ್. ಅದಕ್ಕೆ ನಮಗೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಇಂತಹ ಕೆಲಸಗಳನ್ನು ಮುಂದೆ ಕೂಡ ಮಾಡ್ತಾರೆ ಅಂತ ನಮಗೆ